हरि ओम श्री गुरुभ्यो नमः परमगुरुभ्यो नमः श्री श्रीमदानंद तीर्थ भगवत्पादाचार्येभ्यो नमः हरि ओम वंदे वंद्यं विधिशिवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूतावन्द्यं सुखचितिमयैर्मङ्गलैर्युक्तमङ्गैः सानाथ्यं नो विददधिकं ब्रह्मनारायणाख्यं भूषारत्नं भुवनवलयस्याखिल आश्चर्यरत्नं लीलारत्नं जलधिदुहितुर्देवतामौलिरत्नं चिन्तारत्नं जगति भजतां सत्सरोजज्जुरत्नं कौसल्याया लसतु मम हृन्मण्डले पुत्ररत्नं पूज्यद्रविकरप्रकरसन्निभम् अच्युताङ्के स्वासीनमस्यनुति नित्यवचः प्रवृत्तिं ध्यायेद्गदाभयकरं सुकृताञ्जलिं प्राणं यथेष्टत उन्नतकर्मशक्तिम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् काले फलति सुरद्रुः चिन्तामणिरपि याचने दाता वर्षति सकलमभीष्टं दर्शनमात्रात् श्रीपादरान्मुनिः अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् तस्मदिष्टार्थसिद्धये तपोविद्याविरक्त्यादि सद्गुणौघाकरानहं वादिराजगुरुन् वन्दे हयग्रीवदयाश्रयान् प्रणमत्कामधेनुं च भयत्सुरतरूपमम् श्रीभावबोधकृत्पादचिन्तामणिमुपास्महे वन्दारुकल्पतरवे वादिकैरवभारवे श्रीरामचन्द्रगुरवे नमः कारुण्यसिन्धवे पूज्याय राघवेन्द्राय सत्यधन्मरताय च भजतां कल्पवृक्षाय नमतां कामधेनवे जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ओम श्रीगुरुभ्यो नमः तपस्वाध्यायनिरतं तपस्वी वाग्विदाम्बरं नारदं परिप्रप्रच्छ वाल्मीकिर्मुनिपुङ्गवं कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम् सकल ಸದ್ವೈಷ್ಣವರಿಗೆ ಪಾದಾಭಿವಂದನೆಗಳು ಸಲ್ಲಿಸಿ ಶ್ರೀಮದ್ ರಾಮಾಯಣದಲ್ಲಿ ಸೀತೆಯ ಮಾತನ್ನು ಕೇಳಿದಂಥ ರಾಮಚಂದ್ರ ಹೇಳ್ತಾ ಇದ್ದಾನೆ, ಸೀತೆ, ನೀನು ಅರಣ್ಯಕ್ಕೆ ಬರೋದರಿಂದ ಬಹಳ ಕಷ್ಟಗಳನ್ನು ಪಡ್ತಾ ಇದೆಯಾ ಅಂತ ಹೇಳಿದಾಗ ಸೀತೆ ಅಂತ ಇದ್ದಾರೆ, ಪ್ರಭು
ಕುಲಕಲಿಂಕಿನಿಯಾದ ಯಾವ ಒಬ್ಬಳು ಯಾವ ರೀತಿಯಲ್ಲಿ ಪತಿಯು ಜೀವಿಸಿರುವಾಗಲೇ ಉಪಪತಿಯನ್ನು ಹುಡುಕಿಕೊಂಡು ಹೋಗ್ತಾಳೋ ಆ ರೀತಿ ನಾನಿಲ್ಲ. ನಾನು ನಿನ್ನನ್ನು ಬಿಟ್ಟು ಮನಸ್ಸಿನಿಂದಲೂ ಕೂಡ ಮತ್ತೊಬ್ಬರನ್ನು ಸ್ಮರಿಸಿಲ್ಲ. ಆದ್ದರಿಂದ ನಿನ್ನ ಜೊತೆಗೆ ನಾನು ಅರಣ್ಯಕ್ಕೆ ಬರ್ತೇನೆ. ಅಷ್ಟೇ ಅಲ್ಲ, ನಾನು ನಿನ್ನಿಂದ ಭರಿಸಲ್ಪಡಬೇಕಾದವಳು. ನೀನನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂತಹ ನಿನ್ನ ಧರ್ಮವೂ ಆಗಿದೆ. ಹಿಂದೆ ಬೇರೆ ಯಾರನ್ನೂ ಕೂಡ ಮದುವೆಯಾಗದೆ ನನ್ನನ್ನೇ ಮದುವೆಯಾದ ನಿನಗೆ ಪತ್ನಿಯಾಗಿ ಕುಮಾರಿಯಾಗಿ ಬಂದಿದ್ದೇನೆ. ಅಂದೇನು ಮಾನಸಿಕವಾಗಿಯೂ ದೈಹಿಕವಾಗಿಯೂ ನೀನೇ ನನ್ನ ಪತಿಯಾಗಿದ್ದೀಯಾ. ಇನ್ನೊಬ್ಬರನ್ನ ಮನಸ್ಸಲ್ಲಿ ಕೂಡ ನಾನು ಯೋಚನೆ ಮಾಡಿಲ್ಲ. ಅಂಥ ನಿನ್ನ ಹೆಂಡತಿಯಾದ ನಿನ್ನ ಜೊತೆಗೆ ನಾನಿರುವ ನನ್ನ ಧರ್ಮವಾಗಿದೆ. ನನ್ನನ್ನು ನಿನ್ನ ಜೊತೆಗೆ ಕರ್ಕೊಂಡು ಹೋಗಬೇಕು. ಯಸ್ಯ ಪಥ್ಯಂಚ ರಾಮಾರ್ಥ ಯಸ್ಯ ಚ ಅರ್ಥೇ ವರುಧ್ಯಸೆ ತ್ವಂ ತಸ್ಯ ಭವವಶ್ಯಶ್ಚ ವಿಧೇಯಶ್ಚ ಸದಾ ನಘ. ರಾಮಭದ್ರ, ಯಾವನಿಗೆ ಹಿತವನ್ನು ಈಗ ನೀನು ಬಯಸಿದೆಯೋ ಮತ್ತು ಯಾವ ಪ್ರಯೋಜನಕ್ಕಾಗಿ ನೀನು ಯವರಾಜ್ಯ ಪದವಿ ಪ್ರಾಪ್ತಿಯಿಂದ ವಂಚಿತನಾಗಿದ್ದೀಯೋ ಅಂಥವನು ಬೇಕಾದರೆ ನೀನು ದಾಸನಾಗು, ಅವನಿಗೆ ವಿಧೇಯನಾಗಿರು. ನನ್ನನ್ನು ಮಾತ್ರ ಇಲ್ಲಿ ಭರತನಿಗೆ ದಾಸಿಯಾಗಿರು ಅಂತ ಹೇಳಬೇಡ. ಆ ಪತಿವ್ರತೆಯ ಧರ್ಮ ಏನಂದರೆ ಪತಿಗೆ ಮಾತ್ರ ದಾಸಿಯಾಗಿರ್ತಾಳಷ್ಟೇ, ಇನ್ನು ಯಾರಿಗೂ ಕೂಡ ದಾಸಿ ಆಗಬಾರದು. ಅದಕ್ಕೆ ಹಿಂದಿನ ಕಾಲದಲ್ಲಿ ಸ್ತ್ರೀಯರಾರೂ ಕೂಡ ಕೆಲಸವನ್ನು ಹುಡುಕೊಂಡು ಬೇರೆ ಕಡೆ ಹೋಗ್ತಾ ಇದ್ದಿಲ್ಲ. ಬೇರೆ ಕಡೆ ಹೋದಾಗ ಆ ಯಜಮಾನನಾದಂಥವನು ಪತಿಯ ಸ್ಥಾನವನ್ನು ಪಡಿತಾ ಇದ್ದಾನೆ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಈ ನೌಕರಿ ಇತ್ಯಾದಿಗಳೆಲ್ಲ ಕೂಡ ಬೇಡ ಅಂತ ಹೇಳ್ತಾ ಇರೋದು. ಇವಾಗ ಕಾಲಾಂತರದಲ್ಲಿ ಕಾಲತಃ ಇವಾಗ ಹೆಣ್ಣು ಮಕ್ಕಳು ಕೆಲಸ ಮಾಡೋದು ಅಧರ್ಮವೇನಲ್ಲ. ತಪೋವಾ ಯದಿವಾರಣ್ಯಂ ಸ್ವರ್ಗೋವಾ ಸ್ಯಾತ್ವಯಾ ಸಹ. ಹೇ ರಾಮಚಂದ್ರ, ತಪಸ್ಸಾಗಲಿ ಅರಣ್ಯವಾಸವಾಗಲಿ ಸ್ವರ್ಗಕ್ಕೆ ಹೋಗೋದಾಗಲಿ ನಿನ್ನ ಜೊತೆಯಲ್ಲೇ ಆಗಬೇಕು. ನಿನ್ನ ಬಿಟ್ಟು ನನಗೆ ಯಾವುದೂ ಬೇಡ. ಅಷ್ಟೇ ಅಲ್ಲ, ನಿನ್ನನ್ನು ಅನುಸರಿಸಿ ಉದ್ಯಾನವನಗಳಲ್ಲಿ ಸಂಚಾರ ಮಾಡುವಾಗ ಮತ್ತು ನಿನ್ನ ಜೊತೆಗೆ ಹಂಸತೂಲಿಕಾ ತಲ್ಪದಲ್ಲಿ ಮಲಗಿದಾಗ ಹೇಗೆ ನನಗೆ ಶ್ರಮ ಆಗುವುದಿಲ್ಲೋ ಹಾಗೇ ನಿನ್ನನ್ನು ಅನುಸರಿಸಿ ನಿನ್ನ ಹಿಂದೆಯೇ ಬರುವ ನನಗೆ ಅರಣ್ಯ ಮಾರ್ಗದಲ್ಲಿ ಯಾವ ರೀತಿ ಶ್ರಮವೂ ಆಗೋದಿಲ್ಲ, ಆಯಾಸವೂ ಆಗೋದಿಲ್ಲ. ಅರಣ್ಯದಲ್ಲಿ ನಿನ್ನ ಜೊತೆಗೆ ನನಗೆ ದರ್ಭೆ, ಮುಳ್ಳುಗಳಿಂದ ಕೂಡಿದ ವೃಕ್ಷಗಳು ಇವೆಲ್ಲವೂ ಕೂಡ ಇದರ ಸ್ಪರ್ಶಗಳು ಹತ್ತಿಯ ಮತ್ತು ಮೆದುವಾದ ಕೃಷ್ಣಾಜಿನ ಸ್ಪರ್ಶದಂತೆ ಇರುತ್ತೆ. ಅಷ್ಟೇ ಅಲ್ಲ, ನಿನ್ನ ಜೊತೆಯಲ್ಲಿ ಕಾಡಿನಲ್ಲಿ ನಡೆದು ಹೋಗುತ್ತಿರುವಾಗ ಬಿರುಗಾಳಿಯಿಂದ ಮೇಲೆದ್ದು ನನ್ನ ಶರೀರವನ್ನೆಲ್ಲ ಆವರಿಸಿರುವ ಧೂಳಿಯನ್ನು ನಾನು ಅತ್ಯಂತ ಉತ್ಕೃಷ್ಟವಾದ ಚಂದದ ಧೂಳಿಯಂತೆ ಭಾವಿಸುತ್ತೇನೆ. ನಿನ್ನ ಜೊತೆಗೆ ಕಾಡಿಗೆ ಬರುವ ನಾನು ಅರಣ್ಯದ ಮಧ್ಯದಲ್ಲಿರುವ ಚಿಗುರಾದ ಮತ್ತು ಹಸಿರಾದ ಹುಲ್ಲಿನ ಹಾಸಿಗೆಯಲ್ಲಿ ಮಲಗುವ ಸುಖಕ್ಕಿಂತಲೂ ಆ ಅರಮನೆಯಲ್ಲಿ ಏಕಾಕಿಯಾಗಿ ಹಂಸತೂಳಿಕಾ ತಲ್ಪದ ಮೇಲೆ ಮಲಗುವುದರಿಂದ ಸುಖವಾಗೋದಿಲ್ಲ ರಾಮಚಂದ್ರ. ನೀನು ಕಾಡಲ್ಲಿರುವಾಗ ತಂದುಕೊಡುವ ಭೋಜ್ಯ ವಸ್ತುಗಳು, ಎಲೆ, ಗಡ್ಡೆ, ಗೆಣಸು ಮತ್ತು ಫಲಗಳು ಸ್ವಲ್ಪವಾಗಿಯೇ ಇರಲಿ, ಹೆಚ್ಚಾಗಿರಲಿ,
ಅವುಗಳ ಆಸ್ವಾದನೆಯು ನನಗೆ ಅಮೃತ ರಸವನ್ನು ಪಾನ ಮಾಡಿದಂತೆ ಸಂತೋಷ ಆಗ್ತಾ ಇದೆ. ಪತ್ರಂ ಮೂಲಂ ಫಲಂ ಯತ್ವಲ್ಪಂ ವಾ ಯದಿ ವಾ ಬಹು ದಾಸ್ಯಸಿ ಸ್ವಯಂ ಆಹೃತ್ಯ ತನ್ಮೇ ಅಮೃತರಸೋಪಮಂ. ನ ಮಾತುಃ ನ ಪಿತುಃ ತತ್ರ ಸ್ಮರಿಷ್ಯಾಮಿ ನ ವೇಶ್ಮನಃ. ಅದ್ಭುತವಾದ ಮಾತು ಹೇಳ್ತಾ ಇದ್ದಾರೆ ಸೀತಾದೇವಿಯರು. ಆಯಾ ಋತುಗಳಲ್ಲಿ ಸಿಗುವ ಪುಷ್ಪಗಳನ್ನು ಮುಡಿದು ಫಲಗಳನ್ನು ತಿನ್ನುತ್ತಾ ನಿನ್ನ ಜೊತೆಗೆ ಸಂತೋಷದಿಂದ ಕಾಲ ಕಳೆಯುವ ನಾನು ತಂದೆಯನ್ನಾಗಲಿ ನ ಮಾತುಃ ನ ಪಿತುಃ ತತ್ರ ಸ್ಮರಿಷ್ಯಾಮಿ ನ ವೇಶ್ಮನಃ. ನಾನು ತಂದೆಯನ್ನಾಗಲಿ ತಾಯಿಯನ್ನಾಗಲಿ ತೌರ ಮನೆಯನ್ನಾಗಲಿ ಖಂಡಿತವಾಗಿ ನಾನು ನೆನಪು ಮಾಡಿಕೊಳ್ಳಲ್ಲ. ನ ಚ ತತ್ರ ಗತಃ ಕಿಂಚಿತ್ ದ್ರಷ್ಟುಮರ್ಹಸಿ ವಿಪ್ರಿಯಂ ಮತ್ಕೃತೆ ನ ಚ ತೇ ಶೋಕೋ ನ ಭವಿಷ್ಯಾಮಿ ದುರ್ಭರಾ. ನಾನು ನಿನಗೆ ಹಿತವಲ್ಲದ ಯಾವುದೇ ಕಾರ್ಯಗಳನ್ನು ಮಾಡಲಾರೆ. ನಿನಗಾಗಿ ನೀನು ದುಃಖಪಡುವ ಕಾರಣವಿಲ್ಲ. ನನ್ನ ಸಲುವಾಗಿ ನೀನು ದುಃಖಪಡುವತಕ್ಕಂಥ ಅವಶ್ಯಕತೆ ಇಲ್ಲ ರಾಮಚಂದ್ರ. ಅರಣ್ಯದಲ್ಲಿ ನನ್ನ ಭರಣೆ ಪೋಷಣೆಗಳಿಗೂ ನಿನಗೆ ಕಷ್ಟ ಆಗೋದಿಲ್ಲ. ಯಾಕೆಂದರೆ ನಿನ್ನ ಮನಸ್ಸಿನಂತೆ ನಾನು ನಡೆದುಕೊಳ್ತಾ ಇದ್ದೇನೆ. ಇದು ಬೇಕು ಅಂತ ನಾನು ಕೇಳೋದಿಲ್ಲ. ಯಹ ತ್ವಯಾ ಸಹ ಸ್ವರ್ಗೋ ನಿರಯೋ ಯಹ ತ್ವಯಾ ವಿನಾ ಇತಿ ಜಾನನ್ ಪುರಾಂ ಪ್ರೀತಿಂ ಗಚ್ಚ ರಾಮ ಮಯಾ ಸಹ. ಹೇ ರಾಮಚಂದ್ರ, ನಿನ್ನ ಜೊತೆಗೆ ಸ್ವರ್ಗ, ನಿನ್ನ ಬಿಟ್ಟರೂ ಯಾವುದೇ ನರಕ ನನಗೆ. ನಿನ್ನ ಜೊತೆಗೆ ಸ್ವರ್ಗ, ನಿನ್ನ ಜೊತೆಗೆ ಇದ್ದರೆ ಸ್ವರ್ಗ, ನಿನ್ನ ಬಿಟ್ಟರೆ ನರಕ. ನನಗೆ ಬೇರೆ ಯಾವ ಸ್ವರ್ಗ ನರಕಗಳು ಇಲ್ಲ. ಇತಿ ಯಸ್ತ್ವಯಾ ಸಹ ಸ್ವರ್ಗೋ ನಿರಯಾ ಯಸ್ತ್ವಯಾ ವಿನಾ. ನಿನ್ನ ಜೊತೆಗೆ ಇದ್ದರೆ ಸ್ವರ್ಗ, ನೀ ನನ್ನ ಜೊತೆಗೆ ಇಲ್ಲದೆ ಇದ್ದರೆ ನರಕ. ಅಷ್ಟೇ ಅಲ್ಲ, ಆ ವನವಾಸ ವಿಷಯದಲ್ಲಿ ನನಗೆ ಯಾವ ವಿಧವಾದಂತಹ ಗೊಂದಲ ಇಲ್ಲ. ವನವಾಸಕ್ಕೆ ಹೋಗಬೇಕೋ ಬೇಡೋ ಅಂತೇಳಿ ಗೊಂದಲ ಇಲ್ಲ. ಸ್ಥಿರ ಚಿತ್ತಳಾಗಿದ್ದೇನೆ. ಅಷ್ಟೇ ಅಲ್ಲ, ನಿನ್ನ ಜೊತೆಯಲ್ಲಿ ಕಾಡಿಗೆ ಕರ್ಕೊಂಡು ಹೋಗದೇ ಇದ್ದರೆ ಈಗಲೇ ವಿಷವನ್ನು ಕುಡಿದು ಪ್ರಾಣತ್ಯಾಗವನ್ನು ಮಾಡುತ್ತೇನೆ. ವಿಷಂ ಅದ್ಯೇವ ಪಾಸ್ಯಾಮಿ ಮಾಂ ವಿಷಂ ದಿಶತಾಂ ವಶಂ. ನೀವು ಅರಣ್ಯಕ್ಕೆ ಕರ್ಕೊಂಡು ಹೋಗದೇ ಇದ್ದರೆ ವಿಷವನ್ನು ಕುಡಿದು ದೇಹತ್ಯಾಗ ಮಾಡುತ್ತೇನೆ. ಹೀಗೆ ಸೀತಾದೇವಿ ಅತ್ಯಂತ ದುಃಖದಿಂದ ಕಲ್ಲು ಮನಸ್ಸಿನವರನ್ನು ಕೂಡ ತನ್ನ ಕರುಣೆಯಿಂದ ಬದಲಾವಣೆ ಮಾಡಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ದಾಳೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಹತ್ತು ಆಯಾಸವನ್ನು ಪಡೆದಿದ್ದಾಳೆ. ಆ ಪತಿಯನ್ನು ಬಿಟ್ಟಿರಲಾರೆ, ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ದಾಳೆ. ಆ ರಾಮಚಂದ್ರನನ್ನ ಅಪ್ಪಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ನನ್ನನ್ನು ಬಿಟ್ಟು ಹೋಗಬೇಡ. ಶ್ರೀರಾಮನ ಜೊತೆಯಲ್ಲಿ ಇದ್ದು ಅಷ್ಟು ವರ್ಷಗಳಲ್ಲಿ ಸೀತೆ ಒಮ್ಮೆ ಆದರೂ ಕೂಡ ರೋದನ ಮಾಡಿಲ್ಲ, ಮಾಡುವ ಪ್ರಸಂಗವೂ ಬಂದಿಲ್ಲ. ಹೀಗಿರೋ ಕಾಲಕ್ಕೆ ಸೀತೆ ಅಳ್ತಾ ಇದ್ದಾಳೆ ಅಂದರೆ ರಾಮನಿಗೆ ಬಹಳ ನೋವಾಗ್ತಾ ಇದೆ. ರಾಮಚಂದ್ರ ಹೇಳ್ತಾ ಇದ್ದಾನೆ, ನ ದೇವಿ ತವ ದುಃಖೇನ ಸ್ವರ್ಗಂ ಆಪ್ಯ ಅಭಿರೋಚಯೇ ನಹಿ ಮೇ ಅಸ್ತಿ ಭಯಂ ಕಿಂಚಿತು ಸ್ವಯಂ ಭೂರಿವ ಸರ್ವತಃ. ಹೇ ಸೀತೆ, ದೇವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪದಪ್ರಯೋಗ. ದೇವಿ ಅಂದೇನು, ಯಾವಾಗಲೂ ನನ್ನನ್ನೇ ಚಿಂತನೆ ಮಾಡತಕ್ಕಂಥ, ನನ್ನಿಂದಲೇ ಆನಂದವನ್ನು ಪಡತಕ್ಕಂತಹ ಸಾಧ್ವಿಮಣಿಯೇ, ನೀನು ದುಃಖ ಪಡುವುದನ್ನು ನೋಡ್ತಾ ಇದ್ದರೆ ನನಗೆ ಇಷ್ಟ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ,
ನೀನಿಲ್ಲದೇ ಇದ್ದರೆ ಆ ಸ್ವರ್ಗವೂ ನನಗೆ ಬೇಕಾಗಿಲ್ಲ. ಯಾವ ರೀತಿ ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮನಿಗೆ ಭಯವಿಲ್ಲೋ ಅದರಂತೆ ಯಾವ ಪ್ರಾಣಿಯಿಂದಲೂ ಯಾವ ವಿಧವಾದ ಭಯವು ನನಗೆ ಇಲ್ಲ. ನಿನ್ನ ಹೃದಯದ ಅಭಿಪ್ರಾಯವನ್ನು ನಾನು ತಿಳಿದುಕೊಂಡಿದ್ದೇನೆ. ರಕ್ಷಣೆಯಲ್ಲಿ ನನಗೆ ಶಕ್ತಿ ಇದ್ದರೂ ಕೂಡ ಈ ಅರಣ್ಯವಾಸು ನಿನಗೆ ಬೇಡ ಎಂಬ ಅಭಿಪ್ರಾಯದಿಂದ ನಿನ್ನ ಬೇಡ ಅಂತ ಹೇಳಿದ್ದೇನೆ. ನನ್ನ ಜೊತೆಗೆ ವನವಾಸ ಮಾಡುವ ಸಲುವಾಗಿಯೇ ನೀನು ಸೃಷ್ಟಿ ಮಾಡಲ್ಪಟ್ಟಿದ್ಯಾ ಬ್ರಹ್ಮನಿಂದ. ಅಷ್ಟೇ ಅಲ್ಲ, ಜಿತೇಂದ್ರಿಯಾದ ನನಗೆ ಏನಾದರೆ ಕೀರ್ತಿ ಬರ್ತಾ ಇದೋ ಆ ಎಲ್ಲ ಕೀರ್ತಿಯನ್ನು ಕೂಡ ನಾನು ತ್ಯಾಗ ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಹೇಗೆ ಅಂದರೆ, ಜಿತೇಂದ್ರಿಯಾದಂತಹ ವ್ಯಕ್ತಿಗೆ ಏನು ಕೀರ್ತಿಯನ್ನು ಗಳಿಸ್ತಾನೋ ಆ ವ್ಯಕ್ತಿಯಿಂದ ಕೀರ್ತಿಯನ್ನು ಬೇರೆ ಮಾಡೋದಕ್ಕಾಗೋದಿಲ್ಲ. ಅದರಂತೆ ನಿನ್ನನ್ನು ನನ್ನಿಂದ ಯಾರಿಂದಲೂ ಕೂಡ ಬೇರೆ ಮಾಡೋದಕ್ಕಾಗೋದಿಲ್ಲ ಅಂಥೇಳಿ ಆ ರಾಮಚಂದ್ರ ಸಾಂತ್ವನ ಹೇಳ್ತಾ ಇದ್ದಾನೆ. ಅನಂತರದಲ್ಲಿ ಏಷ ಧರ್ಮಸ್ತು ಶುಶ್ರೋಣಿ ಪಿತುಃ ಮಾತುಶ್ಚ ಪಶ್ಯತ ಅತಶ್ಚತಂ ವ್ಯತಿಕ್ರಮ್ಯ ನಾಹಂ ಜೀವಿತುಮುತ್ಸಹೇ. ಇಷ್ಟು ಹೇಳಿ ಇನ್ನೂ ಏನ ಸಂಶಯ ಇರ್ಬೋದೇನೋ, ನಾನು ಅರಣ್ಯಕ್ಕೆ ಹೋಗೋದಿಲ್ಲ, ಸಂಶಯ ಬರುತ್ತೇನೋ ಅಂಥೇಳಿ ರಾಮಚಂದ್ರ ದೇವರು ಮತ್ತು ವಿಚಾರ ಹೇಳ್ತಾ ಇದ್ದಾರೆ ಇಲ್ಲಿ. ಹೇ ಮೈಥಿಲಿ, ಮಿಥಿಲಾಪುರಿವಾಸಿಯಾದ ಮೈಥಿಲಿ, ತಂದೆ ತಾಯಿಗಳಿಗೆ ವಿಧೇಯನಾಗಿರುವುದೇ ಮಕ್ಕಳಿಗೆ ಸನಾತನ ಧರ್ಮವಾಗಿದೆ. ಆದ್ದರಿಂದ ತಂದೆಯ ಆಜ್ಞೆಯನ್ನು ಮೀರಿ ನಾನು ಬದುಕಿರಲಾರೆ. ಅಷ್ಟೇ ಅಲ್ಲ, ಇಷ್ಟವನ್ನು ಪಡೋದಿಲ್ಲ. ಸ್ವಾಧೀನಂ ಸಮತಿಕ್ರಮ್ಯ ಮಾತರಂ ಪಿತರಂ ಗುರುಂ ಅಸ್ವಾಧೀನಂ ಕಥಂ ದೈವಂ ಪ್ರಕಾರೈಃ ಅಭಿರಾಧ್ಯತೆ. ಇನ್ನು ಹೇಳ್ತಾ ಇದ್ದೇನೆ ರಾಮಚಂದ್ರ, ತಾಯಿ ತಂದೆ ಮತ್ತು ಆಚಾರ್ಯರು ಪ್ರತ್ಯಕ್ಷವಾಗಿ ಕಾಣುವ ದೇವತೆಗಳು. ಇವರೆಲ್ಲರನ್ನೂ ಕೂಡ ಮೀರಿ ಅವರ ಅನಾದರಣ ಮಾಡಿ ನಮ್ಮ ಸ್ವಾಧೀನಕ್ಕೆ ಸಿಕ್ಕಿರುವ, ಅಂದ್ರೇನು, ನಾವು ಏನಾದರೆ ಈ ದೇವತೆಗಳನ್ನು ನೋಡ್ತಾ ಇದ್ದೀವೋ ಅವರೆಲ್ಲರೂ ಕೂಡ ನಾನಾ ಪ್ರಕಾರಗಳಿಂದ ಹೇಗೆ ಆರಾಧನೆ ಮಾಡ್ತೀವಿ ಹೇಳು. ತಂದೆ ತಾನು ನಿರಾಧರಣೆ ಮಾಡಿ ಆ ಯಾತ್ರೆ ಮಾಡ್ತೇನೆ, ಆ ದಾನ ಮಾಡ್ತೇನೆ, ಈ ರೀತಿ ಮಾಡ್ತೇನೆ ಅಂತ ಹೇಳಿದಾಗ ಯಾವ ದೇವತೆಗಳು ಕೂಡ ಸಂತೋಷ ಪಡೋದಿಲ್ಲ. ಆ ದೇವತೆಗಳು ಕಣ್ಣಿಗೆ ಕಾಣೋದಿಲ್ಲ, ಕಲ್ಲಲ್ಲಿ ನೋಡ್ತೀವಿ. ಆದರೆ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವ ದೇವತೆಗಳಂದರೆ ಮಾತರಂ ಪಿತರಂ ಗುರುಂ. ಇವರ ಸೇವೆ ಮಾಡೋದ್ರಿಂದ ಅತ್ಯಂತ ಸಂತುಷ್ಟರಾಗ್ತಾ ಇದ್ದಾರೆ ಸಮಸ್ತ ದೇವತೆಗಳು. ಅಷ್ಟೇ ಅಲ್ಲ, ಯದುತ್ರಯಂ ತತ್ರಯೋ ಲೋಕಾಃ ಪವಿತ್ರಂ ತತ್ಸಮಂ ಭುವಿ ನ ಅನ್ಯದಸ್ತಿ ಶುಭಾಂಗಿ ತೇನ ಇದಂ ಅಭಿರಾಧ್ಯತೆ. ತಾಯಿ ತಂದೆ ಗುರುಗಳೇ ಮೂರು ಲೋಕಗಳು. ಆದ್ದರಿಂದ ಮಾತಾ ಪಿತೃಗುರುಗಳನ್ನು ಆರಾಧಿಸೋದೇ ಮೂರು ಲೋಕಗಳಲ್ಲಿರುವ ಎಲ್ಲ ದೇವತೆಗಳನ್ನು ಪೂಜೆ ಮಾಡಿದಂತೆ ಆಗುತ್ತೆ. ತಂದೆ ತಾಯಿಗಳ ಸೇವೆ ಮೂರು ಲೋಕಗಳ ದೇವತೆಗಳನ್ನು ಪೂಜೆಗೆ ಸಮಾನವಾಗ್ತಾ ಇದೆ. ಇದಕ್ಕಿಂತಲೂ ಪವಿತ್ರವಾದ ಬೇರೊಂದು ಕಾರ್ಯವಿಲ್ಲ. ಆದ್ದರಿಂದ ನಾನು ಮಾತಾ ಪಿತೃ ಗುರುಗಳನ್ನು ಭಕ್ತಿಯಿಂದ ಪೂಜೆ ಮಾಡ್ತೇನೆ. ಇಲ್ಲಿ ಒಂದು ಕಥೆಯನ್ನು ನೆನಪು ಮಾಡ್ಕೋಬೋದು. ಇಲ್ಲಿ ಪಾರ್ವತಿ ಪರಮೇಶ್ವರರು ಈ ಷಣ್ಮುಖ ಗಣಪತಿಯಲ್ಲಿ ಯಾರು ಶ್ರೇಷ್ಠರು ಅಂಥೇಳಿ
ತೀರ್ಮಾನ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪಾರ್ವತಿ ಪರಮೇಶ್ವರರಲ್ಲಿ ಷಣ್ಮುಖ ಗಣಪತಿ. ಯಾರಾದೇ 3 ಲೋಕಗಳನ್ನು ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಾರೋ ಅವರು ಶ್ರೇಷ್ಠರಾಗ್ತಾ ಇದ್ದಾರೆ ಅಂಥೇಳಿ ಪರಮೇಶ್ವರ ಹೇಳಿದಾಗ, ಹೀಗೆ ಗಣಪತಿ ಷಣ್ಮುಖ ಯಾರು ಶ್ರೇಷ್ಠರು ಅಂಥೇಳಿ ಕೇಳಿದಾಗ ಪರಮೇಶ್ವರ ಹೇಳ್ತಾ ಇದ್ದಾನೆ, ಯಾರಾದರೆ 3 ಲೋಕಗಳನ್ನು ಪ್ರದಕ್ಷಿಣೆ ಮಾಡಿಕೊಂಡು ಬರ್ತಾರೋ ಮುಂಚೆ ಅವರು ಶ್ರೇಷ್ಠರು ಅಂತ ಹೇಳ್ತಾ ಇದ್ದಾರೆ. ಆ ಷಣ್ಮುಖ ನೆವಲೆಯನ್ನೇರಿ 3 ಲೋಕಗಳು ಅತ್ಯಂತ ಶೀಘ್ರವಾಗಿ ಪ್ರದಕ್ಷಿಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ಗಣೇಶ ಕಿಂಚಿತ್ತು ಕಾಲ ಯೋಚನೆ ಮಾಡಿ ಶಾಸ್ತ್ರಗಳನ್ನು ಮನನೆ ಮಾಡಿಕೊಂಡು ಅಲ್ಲಿ ಕುಳಿತಿರುವ ಪಾರ್ವತಿ ಪರಮೇಶ್ವರಿಗೆ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅಲ್ಲಿ ಕೂತ್ಕೊಂಡ್ಬಿಟ್ರು. ಅನಂತರದಲ್ಲಿ ಆ 3 ಲೋಕ ಪ್ರದಕ್ಷಿಣೆ ಮಾಡಿಕೊಂಡು ಷಣ್ಮುಖ ಬಂದಿದ್ದಾನೆ. ಆ ಷಣ್ಮುಖನಿಗೆ ಆನಂದವೋ ಆನಂದ, ನಾನು ಬೇನೆ 3 ಲೋಕಗಳನ್ನು ಪ್ರದಕ್ಷಿಣೆ ಮಾಡ್ಕೊಂಡು ಬಂದಿದ್ದೇನೆ, ಗಣೇಶ ಇಲ್ಲೇ ಕೂತಿದ್ದಾನೆ, ಅತಿ ಉದರನಾಗಿದ್ದಾನೆ, ಹೋಗಿಲ್ಲ ಅಂಥೇಳಿ ಖುಷಿನೋ ಖುಷಿ. ಅಪ್ಪ ಯಾರು ಶ್ರೇಷ್ಠರು ಅಂತ ಹೇಳಿದಾಗ ಅವಾಗೆ ಪರಮೇಶ್ವರ ಹೇಳ್ತಾ ಇದ್ದಾನೆ, ಗಣೇಶ ಶ್ರೇಷ್ಠ. ಯಾಕೆ ಅಂದರೆ ಧರ್ಮ ಸೂಕ್ಷ್ಮ ತಿಳಿದುಕೊಂಡಿದ್ದಾನೆ. ಯಾರಾದರೆ ತಂದೆ ತಾಯಿಗೆ ನಮಸ್ಕಾರ ಮಾಡ್ತಾರೋ ಅವರು 3 ಲೋಕಗಳನ್ನು ಪ್ರದಕ್ಷಿಣೆ ಮಾಡಿದ ಪುಣ್ಯವನ್ನು ಗಳಿಸ್ತಾ ಇದ್ದಾರೆ. ಇದೇ ವಿಚಾರವನ್ನು ರಾಮಚಂದ್ರ ಹೇಳ್ತಾ ಇದ್ದಾನೆ. ಈ ಎಲ್ಲ ಕಾರಣಗಳಿಂದ ತಂದೆ ತಾಯಿ ಗುರುಗಳಂದರೆ ನನಗೆ ಬಹಳ ಇಷ್ಟವಾಗಿದ್ದಾರೆ, ಅವರು ಪೂಜೆಯೇ ನನ್ನ ಜೀವನದ ಗುರಿ ಅಂಥೇಳಿ ಸೀತೆಗೆ ಹೇಳ್ತಾ ಇದ್ದಾನೆ. ಹೇ ಸೀತೆ, ಜನಕನಂದಿನಿ, ಇಲ್ಲಿ ಪದಪ್ರಯೋಗ ಜನಕನಂದಿನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಜನಕನಂದಿನಿ ಅಂದ್ರೇನು? ಆ ಜನಕ ಮಹಾರಾಜ ಅತ್ಯಂತ ಧರ್ಮಿಷ್ಠನಾಗಿದ್ದ. ಅಂಥ ರಾಜನಿಗೆ ಮಗಳಾಗಿ ಹುಟ್ಟಿದ್ಯಾ ನೀನು, ಸತ್ಯ ನಿಷ್ಠೆ ಉಳ್ಳವಳಾಗಿದ್ಯಾ, ದಾನಗಳನ್ನು ಮಾಡ್ತಾ ಇದ್ಯಾ, ಅತಿಥಿ ಇತ್ಯಾದಿಗಳಿಗೆ ತುಂಬ ಮರ್ಯಾದೆಯಿಂದ ಆದರಿ ನೋಡ್ಕೊಳ್ತಾ ಇದ್ಯಾ, ಬಹು ದಕ್ಷಿಣವನ್ನು ಕೊಡ್ತಕ್ಕಂಥ ಯಜ್ಞಗಳೇ ಆಗಲಿ ತಂದೆಗೆ ಮಾಡುವ ಹಿತಕರವಾದ ಸೇವೆಯಂತೆ ಶ್ರೇಯಸ್ಸನ್ನು ಕೊಡೋದಿಲ್ಲ. ಇಲ್ಲಿ ದಾನ ಮಾಡೋದಾಗಲಿ, ಅತಿಥಿ ಅಭ್ಯಾಗತಿಗಳು ಸೇವೆ ಮಾಡೋದಾಗಲಿ, ಬಹುಸಂಖ್ಯಾಕವಾದ ದಕ್ಷಿಣ ಕೊಟ್ಟು ಯಜ್ಞ ಯಾಗಾದಿಗಳು ಮಾಡೋದಾಗಲಿ, ಇವೆಲ್ಲವೂ ಕೂಡ ತಂದೆ ತಾಯಿಗಳ ಸೇವೆ ಮುಂದೆ ಏನೇನೂ ಕಿಂಚಿತ್ತೂ ಅಲ್ಲ ಅಂಥೇಳಿ ರಾಮಚಂದ್ರ ಸಂದೇಶ ಮಾಡ್ತಾ ಇದ್ದಾನೆ. ಇವಾಗೆ ಸಮಾಜಕ್ಕೆ ಬೇಕಿರುವ ರಾಮನ ಮಾತುಗಳು. ಈ ಮಾತುಗಳನ್ನು ಯಾರಾದರೆ ಕೇಳ್ತಾರೋ, ಕೇಳಿ ಪ್ರಭಾವಿತರಾಗಿ ತಂದೆ ತಾಯಿ ನೋಡಿಕೊಂಡಾಗ ಏನು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ತಂದೆ ತಾಯಿಗಳ ಸೇವೆಯನ್ನು ಮಾಡಿದಾಗ ಬರುವ ಸಂಪತ್ತು ಎಂತಾದ್ದು? ಸ್ವರ್ಗೋ ಧನಂ ವಾ ಧಾನ್ಯಂ ವಾ ವಿದ್ಯಾಪುತ್ರಾ ಸುಖಾನಿ ಚ ಗುರುವೃತ್ಯನುರೋಧೇನ ಕಿಂಚಿದಪಿ ದುರ್ಲಭಂ. ತಂದೆ ತಾಯಿ ಗುರುಗಳ ಸೇವೆಯಿಂದ ಪ್ರಪಂಚದಲ್ಲಿ ಸಿಗದೇ ಇರುವಂತಹದ್ದು, ಸಿಗಲ್ಲ ಎಂಬ ವಸ್ತುವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವರ್ಗ ಬೇಕಾ? ತಂದೆ ತಾಯಿ ಸೇವೆ ಮಾಡಿ, ಗುರುಗಳ ಸೇವೆ ಮಾಡಿ, ಧನ ಧಾನ್ಯ ವಿದ್ಯೆ ಮಕ್ಕಳು ಸಕಲ ವಿಧವಾದ ಸುಖಗಳು ಎಲ್ಲವೂ ಕೂಡ ತಂದೆ ತಾಯಿ ಗುರುಗಳಿಗೆ ನಿರಂತರವಾಗಿ ಯಾರಾದರೆ ಸೇವೆ ಮಾಡ್ತಾನೋ ಅವನಿಗೆ ಅನಾಯಾಸವಾಗಿ ಪಡಿತಾ ಇದ್ದಾನೆ. ದೇವ ಗಂಧರ್ವ ಗೋಲೋಕಾನ್ ಬ್ರಹ್ಮಲೋಕಾನ್ ತಥಾ ನರಾಃ ಪ್ರಾಪ್ನುವಂತಿ ಮಹಾತ್ಮನೋ ಮಾತಾ ಪಿತೃಪರಾಯಣಾಃ. ತಂದೆ ತಾಯಿ ಗುರುಗಳ ಸೇವೆಯಲ್ಲಿಯೇ ನಿರಂತರವಾಗಿ ಮಾಡತಕ್ಕಂಥ ಮಹಾತ್ಮರು ದೇವಲೋಕ, ಗಂಧರ್ವಲೋಕ, ಗೋಲೋಕಗಳನ್ನು, ಬ್ರಹ್ಮಲೋಕವನ್ನು ಕೂಡ ಪಡಿತಾ ಇದ್ದಾನೆ. ಸತ್ಯಧರ್ಮದಲ್ಲಾಗಲಿ, ಅಂದರೆ ಸತ್ಯಧರ್ಮದಲ್ಲಿರುವ ತಂದೆಯ ಹೇಗೆ ಆಜ್ಞಾಪನೆ ಮಾಡ್ತಾನೋ
ಅದರಂತೆ ನಡೆದುಕೊಳ್ಳಲು ನಾವು ಇಷ್ಟಪಡಬೇಕು. ಇದೇ ಸನಾತನ ಧರ್ಮವಾಗಿದೆ. ಧರ್ಮಿಷ್ಠನಾದ ತಂದೆಯ ಮಾತನ್ನು ಕೇಳುವುದೇ ಮಕ್ಕಳ ಸನಾತನ ಧರ್ಮವಾಗಿದೆ. ಅಷ್ಟೇ ಅಲ್ಲ, ಹೇ ಸೀತೆ, ಈ ಅರಣ್ಯಕ್ಕೆ ಬರೋ ದೃಢ ನಿಶ್ಚಯ ಬಹಳ ಶ್ಲಾಘನೀಯವಾಗಿದೆ. ಅಷ್ಟೇ ಅಲ್ಲ, ನೀನೇನಾದರೆ ತೀರ್ಮಾನ ಮಾಡಿಕೊಂಡಿದ್ಯೋ ನನ್ನ ಜೊತೆಗೆ ಅರಣ್ಯಕ್ಕೆ ಬರಬೇಕು ಅಂಥೇಳಿ, ನಮ್ಮ ವಂಶಕ್ಕೂ ಮತ್ತು ನಿನ್ನ ವಂಶಕ್ಕೂ ಕೂಡ ಅನುಗುಣವಾಗಿದೆ. ಅಷ್ಟೇ ಅಲ್ಲ, ಹೇ ಸೀತೆ, ಈ ವನವಾಸಕ್ಕೆ ಯೋಗ್ಯವಾದ ದಾನಾದಿ ಕರ್ಮಗಳನ್ನು ಈಗಲೇ ಪ್ರಾರಂಭ ಮಾಡು. ಹೀಗೆ ನನಗೆ ನೀನಿಲ್ಲದೆ ಸ್ವರ್ಗವೂ ಕೂಡ ಇಷ್ಟ ಆಗೋದಿಲ್ಲ. ಬ್ರಾಹ್ಮಣರಿಗೆ ಯಥೇಚ್ಛವಾಗಿ ರತ್ನವನ್ನು ದಾನ ಮಾಡು. ಯಾಚನೆ ಮಾಡತಕ್ಕಂಥ ಭಿಕ್ಷುಕರಿಗೆ ಬೇಕಾದಷ್ಟು ಅನ್ನ ಸಂತರ್ಪಣೆ ಮಾಡು. ಎಲ್ಲವನ್ನೂ ಕೂಡ ಕೂಡಲೇ ಮುಗಿಸಿಬಿಡು, ತಡ ಮಾಡಬೇಡ ಅಂಥೇಳಿ ಆ ರಾಮಚಂದ್ರ ಸೀತೆಗೆ ಹೇಳ್ತಾ ಇದ್ದಾನೆ. ಏನಿಲ್ಲಿ ಸ್ವಾರಸ್ಯ ಗೊತ್ತಾ? ಯಾವುದೇ ಒಂದು ಸತ್ಕಾರ್ಯಗಳು ಮಾಡಬೇಕಾದ್ರೆ ಮೊಟ್ಟ ಮೊದಲು ಏನು ಮಾಡಬೇಕಂದ್ರೆ ಬ್ರಾಹ್ಮಣರನ್ನು ತೃಪ್ತಿಪಡಿಸಬೇಕು. ಬರೇ ಬ್ರಾಹ್ಮಣರೇ ಅಲ್ಲ, ಮತ್ತು ಸಮಾಜ ಇರತಕ್ಕಂಥ ಎಲ್ಲ ವರ್ಗದವ್ರನ್ನ ತೃಪ್ತಿಪಡಿಸಬೇಕು. ಭಿಕ್ಷುಕರು, ಅನಾಥರೆಲ್ಲ ಇರ್ತಾರೆ, ಅವರೆಲ್ಲ ಕೂಡ ಅನ್ನದಾನವನ್ನು ಮಾಡಬೇಕು ಅಂಥೇಳಿ ರಾಮಚಂದ್ರ ಹೇಳ್ತಾ ಇದ್ದಾನೆ. ಬ್ರಾಹ್ಮಣರಿಗೆ ರತ್ನಾಭರಣಗಳನ್ನು ದಾನ ಮಾಡಿದ ನಂತರ ಉಳಿದ ಆಭರಣಗಳನ್ನು, ಅನಂತವಾದ ಶ್ರೇಷ್ಠವಾದ ವಸ್ತ್ರಗಳನ್ನು, ನಾವು ಆಟ ಆಡ್ತಾ ಬಳಸ್ತಾ ಇರತಕ್ಕಂತಹ ಚೆನ್ನಾಗಿರೋ ವಸ್ತುಗಳನ್ನು, ವಾಹನಗಳನ್ನು, ಇವೆಲ್ಲವನ್ನು ಕೂಡ ಸೇವಕರಿಗೆ ದಾನ ಮಾಡು. ಬರೇ ಬ್ರಾಹ್ಮಣರಿಗೆ ದಾನ ಮಾಡು ಅಂತ ಹೇಳ್ತಾ ಇಲ್ಲ ರಾಮಚಂದ್ರ. ಬ್ರಾಹ್ಮಣರಿಗೆ ವಜ್ರ, ವೈಡೂರ್ಯ, ರತ್ನ, ಬಂಗಾರ ದಾನ ಮಾಡು. ಬಾಕಿ ಜನದವರಿಗೆ ಏನು ಅವರಿಗೆ ವಸ್ತುಗಳು ಬೇಕೋ, ಅಗತ್ಯವಾದ ವಸ್ತುಗಳನ್ನು ಕೊಡು, ಬಂಗಾರವನ್ನು ಕೊಡು ಅಂಥೇಳಿ ರಾಮಚಂದ್ರ ಹೇಳ್ತಾ ಇದ್ದಾನೆ. ಕಾಡಿಗೆ ಪ್ರಯಾಣ ಮಾಡುವುದಕ್ಕೆ ಸಿದ್ಧಳಾಗಿರು ಅಂಥೇಳಿ ಆ ರಾಮಚಂದ್ರ ಆ ಸೀತೆಗೆ ಹೇಳ್ತಾ ಇದ್ದಾನೆ. ಅನಂತರದಲ್ಲಿ ಏವಂ ಶ್ರುತ್ವಾತು ಸಂವಾದಂ ಲಕ್ಷ್ಮಣಃ ಪೂರ್ವಂ ಆಗತಃ. ಇವೆಲ್ಲವನ್ನೂ ಕೂಡ ಲಕ್ಷ್ಮಣ ಕೇಳಿಸ್ಕೊಳ್ತಾ ಇದ್ದಾನೆ. ಕೇಳಿಸ್ಕೊಂಡು, ಅಣ್ಣ, ನಾನು ನಿನ್ನ ಜೊತೆಗೆ ಅರಣ್ಯಕ್ಕೆ ಬರ್ತೇನೆ, 14 ವರ್ಷದ ಕಾಲ ನಿನ್ನ ಜೊತೆ ಅರಣ್ಯಕ್ಕೆ ಬರ್ತೇನೆ, ನೀ ನನಗೆ ಅನುಮತಿ ಕೊಡಬೇಕು ಅಂಥೇಳಿ ರಾಮ ಸೀತೆಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅನುಜ್ಞಾತಶ್ಚ ಭವತಾ ಪೂರ್ವಮೇವ ಯದಸ್ಮಿ ಅಹಂ ಕಿಂ ಇದಾನಿಂ ಪುನಃ ಇದಂ ಕ್ರಿಯತೆ ಮೇ ನಿವಾರಣಂ. ಅಣ್ಣ, ನೀನು ಹಿಂದೆ ನಾನು ಬರೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ಯಾ ನೀನು, ಇವಾಗೇನೋ ಬೇಡ ಅಂತ ಹೇಳ್ತಾ ಇದ್ದೀಯಾ ನೀನು. ಹೀಗೆ ಹೇಳಿದ್ರೆ ಹೇಗಾಗತ್ತೆ ನೀನು? ಅಷ್ಟೇ ಅಲ್ಲ, ಆ ಅರಣ್ಯದಲ್ಲಿ ನೀವಿಬ್ಬರು ಹೋಗ್ತಾ ಇದ್ದರೆ ಈ ಆನೆ ಇತ್ಯಾದಿಗಳು ಬಂದಾಗ ಅದನ್ನು ತಡೆಗಟ್ತೇನೆ, ಆ ಧನಸ್ಸನ್ನು ಹಿಡಿದು ನಿಮ್ಮ ಸೇವೆಯನ್ನು ಮಾಡಿಕೊಂಡು ರಕ್ಷಣೆ ಕೊಡ್ತೇನೆ ನಿಮಗೆ, ನಿನ್ನನ್ನು ಚೆನ್ನಾಗಿ ರಕ್ಷಣೆ ಮಾಡುವುದಕ್ಕೆ ಅನುಮತಿಯನ್ನು ಕೊಡು ಅಂತ ಹೇಳಿ ರಾಮಚಂದ್ರ ಕೇಳ್ತಾ ಇದ್ದಾನೆ. ರಾಮಚಂದ್ರನ ಲಕ್ಷ್ಮಣ ಕೇಳ್ತಾ ಇದ್ದಾನೆ. ಆವಾಗ ಬೇಡ ಅಂತ ಹೇಳ್ತಾ ಇದ್ದಾನೆ ರಾಮ. ಆವಾಗ ಸೌಮಿತ್ರಿ ಒಂದು ಯುಕ್ತಿ ಮಾತು ಹೇಳ್ತೇನೆ ಕೇಳು ನಿನಗೆ. ಈ ರೀತಿ ರಾಮನ ಮನಸ್ಸು ಒಲಿಯುವುದಕ್ಕೆ ಏನೇನು ಮಾಡಬೇಕೆಲ್ಲವನ್ನು ಪ್ರಯತ್ನ ಮಾಡಿದ್ದಾನೆ ಲಕ್ಷ್ಮಣ. ಅಷ್ಟೇ ಅಲ್ಲ, ನನಗೆ ದೇವತ್ವವೂ ಬೇಕಾಗಿಲ್ಲ ರಾಮಚಂದ್ರ, ಯಾ ರಾಜ್ಯವೂ ಬೇಡ, ಯಾ ಐಶ್ವರ್ಯವೂ ಬೇಡ, ನಿನ್ನೆ ಜೊತೆಗೆ ಇದ್ದರೆ ಮಾತ್ರ ನನಗೆ ಅವೆಲ್ಲವನ್ನೂ ಪಡೆದಂತೆ ಆನಂದ ಆಗುತ್ತೆ. ಹೀಗೆ ಕಾಡಿಗೆ ಬರೋದಕ್ಕೆ ಅತ್ಯಂತ ಉತ್ಸಾಹನಾಗಿದ್ದಾನೆ ಈ ಲಕ್ಷ್ಮಣ. ಆವಾಗ ಯುಕ್ತಿಗಳಿಂದ ಆ ರಾಮ ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾನೆ, ಏನು
ಸ್ನಿಗ್ಧೋ ಧರ್ಮರತೋ ವೀರಃ ಸತತಂ ಸತ್ಪಥೇ ಸ್ಥಿತಃ ಪ್ರಿಯಃ ಪ್ರಾಣಸಮೋ ವಶ್ಯೋ ಭ್ರಾತಾ ಚ ಅಪಿ ಸಖಾ ಚ ಮೇ. ಹೇ ಲಕ್ಷ್ಮಣ, ನನ್ನ ವಿಷಯದಲ್ಲಿ ಅತ್ಯಂತ ಸ್ನೇಹಯುಕ್ತನಾಗಿದ್ದಿ, ಒಳ್ಳೆಯ ಧರ್ಮದಲ್ಲಿ ನಿಷ್ಠೆಯುಳ್ಳವನಾಗಿದ್ಯಾ, ವೀರನಾಗಿದ್ಯಾ, ಸರ್ವ ಕಾಲಗಳಲ್ಲಿ ಕೂಡ ಸತ್ಪುರುಷರಿಂದ ಆಚರಣೆ ಮಾಡಲ್ಪಟ್ಟಂತಹ ಧರ್ಮದಲ್ಲಿಯೇ ನೀನಿದ್ಯಾ. ಯಾವುದು ಧರ್ಮ ಅಂದರೆ ನಾವು ಯಾವುದೋ ಪುಸ್ತಕ ಓದಿ ಮಾಡಿದ್ದು ಧರ್ಮ ಅಲ್ಲ. ಆ ಧರ್ಮಗಳನ್ನು ಜ್ಞಾನಿಗಳು ಗುರುಗಳು ಮಾಡ್ತಾ ಇದ್ದರೆ ಅವರು ಮಾಡಿರುವ ಧರ್ಮಗಳನ್ನ ಅನುಸರಣೆ ಮಾಡಬೇಕು. ಅಂಥ ಧರ್ಮದಲ್ಲಿ ಇದೆಯಾ ನೀನು ಲಕ್ಷ್ಮಣ. ಅಷ್ಟೇ ಅಲ್ಲ, ಪ್ರಾಣಗಳಿಗೆ ಸಮನಾಗಿದ್ಯಾ ನೀನು, ನನ್ನ ಪ್ರಾಣನಾಗಿದ್ಯಾ ನೀನು. ನನಗಂತೂ ನೀನೇ ನನ್ನ ಪ್ರಾಣನಾಗಿದ್ಯಾ, ವಿಧೇಯನಾಗಿದ್ಯಾ. ಅಷ್ಟೇ ಅಲ್ಲ, ತಮ್ಮನೂ ಆಗಿದ್ಯಾ. ನಾನು ಕೆಲವು ಮಾತನ್ನು ಹೇಳ್ತೇನೆ ಕೇಳು. ನೀನು ನಮ್ಮ ಜೊತೆಗೆ ಕಾಡಿಗೆ ಬಂದುಬಿಟ್ರೆ ನಮ್ಮ ತಾಯಿಂದರಾದ ಕೌಸಲ್ಯ ಸುಮಿತ್ರೆಯನ್ನು ಯಾರು ರಕ್ಷಣೆ ಮಾಡ್ತಾರೆ, ಯಾರು ಯೋಗಕ್ಷೇಮ ನೋಡ್ಕೊಡ್ತಾರೆ ಹೇಳು ಲಕ್ಷ್ಮಣ. ನನಗೆ ನಮ್ಮ ತಂದೆಯಾದ ದಶರಥನ ಮೇಲೆ ನಂಬಿಕೆ ಇಲ್ಲ. ಯಾಕೆ ಅಂದರೆ ಆ ಕೈಕೇಯಿಯ ಕಾಮಪಾಶದಿಂದ ಬಂಧಿಸಲ್ಪಟ್ಟಿದ್ದಾನೆ. ಅಂಥ ದಶರಥ ಮಹಾರಾಜ ನನ್ನ ತಾಯಿಯನ್ನು ನಿನ್ನ ತಾಯಿಯನ್ನು ರಕ್ಷಣೆ ಮಾಡ್ತಾನೆ ಎಂಬುದು ಅಸಾಧ್ಯವಾದ ಮಾತು. ಅಷ್ಟೇ ಅಲ್ಲ, ಆ ಭರತ ರಕ್ಷಣೆ ಮಾಡ್ತೇನೆ ಅಂತ ಕೇಳ್ಬೋದು ನೀನು. ಆ ಭರತ ಕೂಡ ಅಶ್ವಪತಿಯ ಮಗಳಾದ ಕೇಕೆಯ ರಾಜನ ಮಗಳಾಗಿದ್ದಾಳೆ ಅವಳು. ಅವಳಿಂದ ಭರತ ರಾಜ್ಯವನ್ನು ಪಡಿತಾ ಇದ್ದಾನೆ. ಅವಳಿಂದ ಪಡೆದ ರಾಜ್ಯವನ್ನು ಅವಳ ಮಾತಿನಂತೆ ನಡೆದುಕೊಳ್ತಾನೆ. ಅವಳು ಸವತಿಯರಾದ ನನ್ನ ತಾಯಿಯನ್ನು ನಿನ್ನ ತಾಯಿಯನ್ನು ಪೋಷಣೆ ಮಾಡೋದಿಲ್ಲ. ಆದ್ದರಿಂದ ಆ ಕೌಸಲ್ಯಾದೇವಿಯನ್ನು ರಾಜನ ಅನುಮತಿಯನ್ನು ಪಡೆದಾಗಲಿ ಅಥವಾ ನೀನೇ ಸಂಪಾದನೆ ಮಾಡಿ ಆಗಲಿ ಅವರಿಬ್ಬರನ್ನು ಕೂಡ ಪೋಷಣೆ ಮಾಡಬೇಕು. ಮಾತೃದೇವೋ ಭವ. ಯಾಕೆ ಅಂದರೆ ನಾನು ಇಲ್ಲದ ಸಮಯದಲ್ಲಿ ತಾಯಿನ ರಕ್ಷಣೆ ಮಾಡತಕ್ಕಂತಹ ಗುರುತರವಾದಂತಹ ಕಾರ್ಯ ಇಲ್ಲಿ ನಡೆಸಬೇಕಾಗಿದೆ ಲಕ್ಷ್ಮಣ. ನೀ ಕಾಡಿಗೆ ಬರೋದು ಬೇಡ ಅಂತ ಹೇಳ್ತಾ ಇದ್ದಾನೆ ರಾಮಚಂದ್ರ. ನಾನು ಹೇಳ್ತಕ್ಕಂಥ ಮಾತುಗಳಲ್ಲಿ ರಹಸ್ಯವನ್ನು ಧರ್ಮವನ್ನು ತಿಳಿದುಕೋ. ಯಾಕೆಂದರೆ ನೀ ಧರ್ಮಜ್ಞನಾಗಿದ್ಯಾ ನೀನು. ಅಷ್ಟೇ ಅಲ್ಲ, ನನ್ನ ಮಾತನ್ನು ಕೇಳಿದಾಗ ನನ್ನಲ್ಲಿ ವಿಶ್ವಾಸ ಉಳ್ಳವನಾಗಿದ್ಯಾ, ಭಕ್ತಿ ಉಳ್ಳವನಾಗಿದ್ಯಾ ಅಂಥೇಳಿ ನನಗೆ ಸಂತೋಷವಾಗುತ್ತೆ. ಮಾತಾಪಿತೃ ಗುರುಗಳ ಪೂಜೆ ಮಾಡೋದ್ರಿಂದ ಅಸಂಖ್ಯಾಕವಾದ ಮತ್ತು ಮಹತ್ತರವಾದ ಪುಣ್ಯವೂ ಬರ್ತಾ ಇದೆ. ಅತ್ಯಂತ ನಾವು ಪುಣ್ಯವನ್ನು ಸಂಪಾದನೆ ಮಾಡಬೇಕಾದ್ರೆ ರಾಮಚಂದ್ರ ಹೇಳ್ತಾ ಇದ್ದಾನೆ, ಮಾತಾಪಿತೃ ಗುರುಗಳ ಪೂಜೆ ಮಾಡೋದ್ರಿಂದ. ಪೂಜೆ ಅಂದ್ರೇನು, ಅವ್ರ ಮನಸ್ಸಿಗೆ ನೋವಾಗದಂತೆ ಅವರು ಸುಖವಾಗಿರುವುದಕ್ಕೆ ಏನು ಮಾಡಬೇಕೋ ಅದು ಮಾಡಿದಾಗ ಅತ್ಯಂತ ಶ್ರೇಷ್ಠವಾದ ಪುಣ್ಯವನ್ನು ಬರ್ತಾ ಇದೆ. ಪದ್ಮಪುರಾಣದಲ್ಲಿ ಒಂದು ಕಥೆ ಬರುತ್ತೆ. ಒಬ್ಬ ವ್ಯಾಧ ಇರ್ತಾನೆ, ಒಬ್ಬ ಋಷಿಯೂ ಇರ್ತಾನೆ. ಅವರಲ್ಲಿ ಯಾರಪ್ಪ ಶ್ರೇಷ್ಠರು? ಯಾವಾಗ ತಪಸ್ಸನ್ನು ಮಾಡ್ತಾ ಇರ್ತಾನೆ ಅವನು. ತಪಸ್ಸನ್ನು ಮಾಡ್ತಾ ಇರುವ ಕಾಲಕ್ಕೆ ಹಕ್ಕಿ ಒಂದು ಮಲವನ್ನು ವಿಸರ್ಜನೆ ಮಾಡುತ್ತೆ. ಆ ಋಷಿಯ ಮೇಲೆ ಕಣ್ಣಿಟ್ಟು ಉರಿಬಿ ನೋಡ್ತಾನೆ, ಅದು ಸುಟ್ಟು ಬೂದಿಯಾಗುತ್ತೆ. ಅಲ್ಲಿಂದ ಒಬ್ಬ ಪ್ರತಿವ್ರತೆ ಮನೆಗೆ ಬರ್ತಾನೆ, ಭಿಕ್ಷಾಂದೇಹಿ ಅಂತ ಕೇಳ್ತಾನೆ. ಕೇಳಿದಾಗ ಆ ಪತಿಯ ಸೇವೆಯನ್ನು ಮಾಡ್ತಾ ಇರ್ತಾಳೆ ಅವಳು. ಆ ಭಿಕ್ಷೆ ತರುವುದು ತಡವಾಗತ್ತೆ. ಸಿಟ್ಟಿಂದ ಆ ಋಷಿ ಗೃಹಿಣಿಯನ್ನು ನೋಡ್ತಾನೆ. ಆವಾಗ ಹೇಳ್ತಾಳೆ, ನಾನೇನು ಹಕ್ಕಿಯಲ್ಲ, ನಿನ್ನ ಸಿಟ್ಟಿನಿಂದ ಬೂದಿ ಆಗೋದಕ್ಕೆ ಅಂತ ಹೇಳಿದಾಗ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ತಾಯಿ, ನನ್ನ ಕ್ಷಮೆ ಮಾಡುವಲ್ಲಿ ನಿನಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದಾಗ, ನಾನು ಪ್ರತಿ ಅಂತರ್ಯಾಮಿ ಭಗವಂತನ ಪೂಜೆ ಮಾಡೋದರಿಂದ ತ್ರಿಕಾಲವನ್ನು ತಿಳಿದುಕೊಂಡಿದ್ದೇನೆ, ನನಗೆ ಉಪದೇಶ ಮಾಡು ಅಂತ ಕೇಳ್ತಾನೆ ಆ ಋಷಿ. ಬೇಡ, ಅದು ವ್ಯಾಧ ಇದ್ದ ಅಲ್ಲಿ ಹೋಗು ಅಂತ ಹೇಳ್ತಾಳೆ. ಅಲ್ಲಿ ಹೋಗ್ತಾನೆ. ಅವನು ಮಾಂಸವನ್ನು ತುಂಡು ಮಾಡ್ತಾ ಇರ್ತಾನೆ.
ಅವನೇನೆಂದರೆ ಅವನು ತುಂಡು ಮಾಡಿದಾಗ ಅಲ್ಲಿ ಹೋಗು ಅಂತ ಹೇಳ್ತಾನೆ, ಆ ಬ್ರಾಹ್ಮಣಿಗೆ ಹೋಗ್ತಾನೆ. ಅಲ್ಲಿ ಹೋದಾಗ ಆ ತಂದೆ ತಾಯಿಗಳ ಸೇವೆಯನ್ನು ಮಾಡೋದಕ್ಕಾಗಿ ಆ ವೃತ್ತಿಯನ್ನು ಸ್ವೀಕಾರ ಮಾಡ್ತಾ ಇರ್ತಾನೆ ಅವನು. ಏನು, ಯಾರಾದರೆ ತಂದೆ ತಾಯಿಗಳ ಸೇವೆ ಮಾಡ್ತಾರೋ ಋಷಿಮುನಿಗಳು ಕೂಡ ಅವ್ರ ಬಲೆಗೆ ಬಂದು ಉಪದೇಶ ಪಡಿತಾರೆ ಅಂತ ಇನ್ನು ಕತೆ ಬರುತ್ತೆ ಅಲ್ಲೆಲ್ಲ ಕೂಡ. ಅಷ್ಟೇ ಅಲ್ಲ, ಯಾರಾದರೆ ಮಾತಾಪಿತೃ ಗುರುಗಳ ಸೇವೆ ಮಾಡ್ತಾರೋ ಅವ್ರ ಮನೆಯ ಮುಂದೆ ಭಗವಂತ ನಿಂತಿರ್ತಾನಂತೆ, ಚಿಕ್ಕ ಬಾಲಕನಾಗಿ ನಿಂತಿರ್ತಾನಂತೆ. ಇದೇ ಕಥೆಯಲ್ಲಿ ಬರುತ್ತೆ. ಹೀಗೆ ನಾವು ಸಂಪತ್ತನ್ನು ಪಡಿಬೇಕು ಅಂತ ಎಲ್ಲೆಲ್ಲಿಗೋ ಹೋಗ್ತಾ ಇರ್ತೀವಿ. ಆ ವಿದೇಶಕ್ಕೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗಿ ಮಾಡ್ತಾ ಇರ್ತೀವಿ. ಸಂಪತ್ತೇನೋ ಕಾಣ್ತೀವಿ, ಆ ಸಂಪತ್ತಿನಿಂದ ಬರುವ ಆನಂದವನ್ನು ಮಾತ್ರ ಕಾಣೋದಿಲ್ಲ, ದುಃಖವನ್ನೇ ಪಡಿತಾ ಇದ್ದೀವಿ. ಆದರೆ ಯಾರಾದರೆ ತಂದೆ ತಾಯಿ ಗುರುಗಳ ಸೇವೆ ಮಾಡ್ತಾರೋ ಅವರಿಗೆ ಆ ಸಂಪತ್ತು ಬರ್ತಾ ಇದೆ, ಸಂಪತ್ತಿನಿಂದ ಬರತಕ್ಕಂಥ ಆನಂದವನ್ನು ಪಡಿತಾ ಇದ್ದಾರೆ. ಹೀಗೆ ಲಕ್ಷ್ಮಣ, ನೀನು ತಂದೆ ತಾಯಿಗಳ ಸೇವೆ ಮಾಡಿದಾಗ ಅಸಂಖ್ಯಾಕವಾದ ಶ್ರೇಷ್ಠವಾದ ಪುಣ್ಯವು ಬರ್ತಾ ಇದೆ, ನನಗಾಗಿ ನೀನು ಇಲ್ಲೇ ಇರು ಅಂಥೇಳಿ ರಾಮಚಂದ್ರ ಹೇಳ್ತಾ ಇದ್ದಾನೆ. ಅವಾಗೆ ಇನ್ನು ಅತ್ಯಂತ ಮಾರ್ಮಿಕವಾಗಿ ಯುಕ್ತಿಯುಕ್ತವಾಗಿ ಲಕ್ಷ್ಮಣ ರಾಮನಿಗೆ ಹೇಳ್ತಾ ಇದ್ದಾನೆ, ಅಣ್ಣ, ನಿನ್ನ ಪ್ರಭಾವದಿಂದಲೇ ಭರತ ಕೌಸಲ್ಯನ್ನು ಮತ್ತು ಸುಮಿತ್ರೆಯನ್ನು ಚೆನ್ನಾಗಿ ನೋಡ್ಕೊಳ್ತಾನೆ. ಯಾಕೆ ಅಂದರೆ ನಿನ್ನ ಸಂಪರ್ಕ ಚೆನ್ನಾಗಿದೆ. ನಿನ್ನ ಸಂಬಂಧಿಗಳಾಗಿರ್ತಕ್ಕಂಥವರಿಗೆ ಅಧರ್ಮಿಷ್ಠರಾಗಿ ಯಾರೂ ಇರೋದಿಲ್ಲ. ರಾಮನ ಸ್ಮರಣೆ ಮಾಡಿದ್ರೆ ಅಧರ್ಮದಿಂದ ಹೊರಗೆ ಬರ್ತಾ ಇದ್ದೀವಿ. ರಾಮನ ಸಂಬಂಧ ಉಳ್ಳವರಿಗೆ ಅಧರ್ಮ ಮಾಡುವುದು ಒಂದು ಸಾಧ್ಯತೆ ಇರುತ್ತಾ ರಾಮಚಂದ್ರ ಅಂಥೇಳಿ, ಆ ಭರತ ನಿನ್ನ ಸಂಪರ್ಕವುಳ್ಳವನಾಗಿದ್ದಾನೆ, ನಿನ್ನ ಜೊತೆಗೆ ಇದ್ದಾನೆ. ನಿನ್ನಿಂದ ಪ್ರಭಾವಿತನಾಗಿ ಆ ಕೌಸಲ್ಯನ್ನು ಸುಮಿತ್ರೆಯನ್ನು ಚೆನ್ನಾಗಿ ನೋಡ್ಕೊಳ್ತಾನೆ. ಈ ವಿಷಯದಲ್ಲಿ ಯಾವ ವಿಧವಾದಂತಹ ಸಂಶಯವೂ ಬೇಕಾಗಿಲ್ಲ. ಒಂದು ವೇಳೆ ಭರತ ನೋಡಿಕೊಳ್ಳದೇ ಇದ್ದರೆ, ಹಿಂಸೆ ಕೊಟ್ಟರೆ, ಅವನನ್ನು ಅವನ ಬಂಧುಗಳೆಲ್ಲರನ್ನೂ ಕೂಡ ನಾನು ಸಂಹಾರ ಮಾಡಿಬಿಡ್ತೇನೆ. ಇಡೀ ಲೋಕವೂ ಕೂಡ ಅವನಿಗೆ ಬೆಂಬಲನಾಗಿ ಬಂದರೂ ಕೂಡ ಅವರೆಲ್ಲರೂ ಕೂಡ ಧ್ವಂಸ ಮಾಡ್ತೇನೆ. ಇನ್ನೊಂದು, ಆ ಅಬಲೆಯಾದ ಕೌಸಲ್ಯಾದೇವಿ ಅಂತ ಹೇಳ್ತಾ ಇದೆಯಲ್ಲ ಅಣ್ಣ, ಆ ಕೌಸಲ್ಯಾದೇವಿಯ ಕೈ ಕೆಳಗೆ ಸಾವಿರಾರು ಗ್ರಾಮಗಳು ಸಂತೋಷವಾಗಿ ಪೋಷಣೆ ಮಾಡಲ್ಪಡ್ತಾ ಇದೆ. ಆ ಕೌಸಲ್ಯಾದೇವಿ ಇದ್ದಾಳಲ್ಲ, ಅವಳ ಅನುಗ್ರಹದಿಂದ ಸಾವಿರಾರು ಹಳ್ಳಿಗಳಲ್ಲಿ ಜನರೆಲ್ಲ ಕೂಡ ಸಂತೋಷವಾಗಿದ್ದಾರೆ. ಅಷ್ಟು ಜನಕ್ಕೆ ಪೋಷಣೆ ಮಾಡ್ತಾ ಇದ್ದಾಳೆ, ರಕ್ಷಣೆ ಮಾಡ್ತಾ ಇದ್ದಾಳೆ ನಿಮ್ಮ ತಾಯಿಯಾದ ಕೌಸಲ್ಯಾದೇವಿ. ತನ್ನ ರಕ್ಷಣೆಗೆ, ತನ್ನ ಉದರಕ್ಕಾಗಿ ಯಾವ ಪ್ರಯತ್ನವೂ ಮಾಡೋದು ಬೇಡ ಅಣ್ಣ. ಅಷ್ಟೇ ಅಲ್ಲ, ಅವಳ ಜೊತೆಗೆ ನನ್ನ ತಾಯಿಯಾದ ಸುಮಿತ್ರೆಯನ್ನು ಕೂಡ ರಕ್ಷಣೆ ಮಾಡ್ತಾಳೆ. ನಾವು ಇದರಲ್ಲಿ ಯೋಚನೆ ಮಾಡೋದು ಬೇಡ. ನನ್ನಂಥವರನ್ನು ಸಾವಿರಾರು ಪೋಷಣೆ ಮಾಡ್ತಾಳೆ ಆ ಕೌಸಲ್ಯಾದೇವಿ. ಆದ ಕಾರಣ ಅವರ ಭರಣ ಪೋಷಣ ಯೋಗಕ್ಷೇಮಕ್ಕಾಗಿ ನಾನು ಇಲ್ಲಿರುವ ಪ್ರಸಂಗವೇ ಇಲ್ಲ, ಇಲ್ಲಿರುವ ಸಂದರ್ಭವೇ ಬೇಕಾಗಿಲ್ಲಣ್ಣ. ದಯವಿಟ್ಟು ನಿನ್ನನ್ನು ಬೇಡ್ಕೊಳ್ತಾ ಇದ್ದೇನೆ, ನೀನು ನನ್ನನ್ನು ಅನುಚರನನ್ನಾಗಿ ಸೇವಕನನ್ನಾಗಿ ಮಾಡಿಕೋ. ಹೀಗೆ ನನ್ನ ಸೇವಕನಾಗಿ ಪರಿಗ್ರಹಿಸಿ ಧರ್ಮದಲ್ಲಿ ಉಳ್ಳವನಾಗಿ ಮಾಡು ನನ್ನನ್ನು. ನಿನ್ನ ಕೈಂಕರ್ಯಾದಿಗಳನ್ನು ಮಾಡಿ ನಾನು ಕೃತಾರ್ಥನಾಗ್ತಾ ಇದ್ದೇನೆ. ನೋಡಿ, ಇದು ಇಲ್ಲಿ ಹೇಗೆ ಬಂತಿದು? ಭರತ ಶತ್ರುಘ್ನನಿಗಿಲ್ಲದಂತಹ ಈ ಜ್ಞಾನ ಲಕ್ಷ್ಮಣನಿಗೆ ಹೇಗೆ ಬಂತು ಅಂಥೇಳಿ. ಲಕ್ಷ್ಮಣದೇವರು ಶೇಷದೇವರ ಅವತಾರ. ಶೇಷದೇವರು ಭಗವಂತನಿಗೆ ಶಯ್ಯನಾಗಿ ಆ ಶೇಷಶಾಹಿ ಅಂಥೇಳಿ ಭಗವಂತ ಕರೆಯಲ್ಪಡ್ತಾ ಇದ್ದಾನೆ. ಯಾವುದೇ ಅವತಾರ ತೆಗೆದುಕೊಂಡರೂ ಕೂಡ ಭಗವಂತನ ಸೇವೆಗಾಗಿ ಇರತಕ್ಕಂತಹ ಮಹಾಚೇತನ ಶೇಷದೇವರು. ಆ ಶೇಷದೇವರೇ ಲಕ್ಷ್ಮಣ.
ಹೀಗೆ ಇನ್ನೊಂದು ಶೇಷದೇವರಂದರೆ ಈ ವೇದಗಳಿಗೆ ಮತ್ತು ಪುರಾಣ ಭಾರತ ಇತ್ಯಾದಿ ಗ್ರಂಥಗಳಿಗೆ ಅಭಿಮಾನಿ ದೇವತೆ, ಜ್ಞಾನಕ್ಕೆ ಅಭಿಮಾನಿ ದೇವತೆ. ಜ್ಞಾನ ಅಂದರೆ ಭಗವಂತನ ಕುರಿತಾದ ಜ್ಞಾನವೇ ಜ್ಞಾನ, ಮತ್ತೊಂದು ಜ್ಞಾನ ಆಗೋದಿಲ್ಲ. ರಾಮನ ಮಹಿಮೆ ಶತ್ರುಘ್ನ ಭರತನಕ್ಕಿಂತಲೂ ಕೂಡ ಲಕ್ಷ್ಮಣನಿಗೆ ಅತ್ಯಂತ ವಿಶೇಷವಾಗಿ ಇತ್ತು. ಆ ರಾಮ ಅಂದರೆ ಬರೇ ದಶರಥ ಮಹಾರಾಜನ ಮಗ ಅಲ್ಲ, ಸಾಕ್ಷಾತ್ತು ಶ್ರೀಮನ್ ನಾರಾಯಣನೇ ದುಷ್ಟರ ಸಂಹಾರಕ್ಕಾಗಿ ಅವತಾರ ಮಾಡಿದ್ದಾನೆ ಎಂಬ ಸ್ಪಷ್ಟವಾದ ಒಂದು ಜ್ಞಾನ ಇತ್ತು ಲಕ್ಷ್ಮಣನಲ್ಲಿ. ಆದ ಕಾರಣ ಭಗವಂತನ ಸೇವೆ, ರಾಮನ ಸೇವೆ ಅಂದರೆ ಭಗವಂತನ ಸೇವೆ ಅಂಥೇಳಿ ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ಅತ್ಯಂತ ದೀನನಾಗಿ ಪಾದಗಳನ್ನು ಮುಟ್ಟಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಆ ರಾಮಚಂದ್ರ ಕರುಣಾ ಸಮುದ್ರನಾಗಿದ್ದಾನೆ. ಆಯ್ತಪ್ಪ, ಪ್ರಜಾ ಪೃಚ್ಛಸ್ವ ಸೌಮಿತ್ರೇ ಸರ್ವಮೇವ ಸುಹೃಜ್ಜನಂ ಬಾಡಂ. ಸರಿ, ನನ್ನ ಬಳಿಗೆ ನೀನು ಬಾ. ನೋಡಿ, ಭಗವಂತನ ಸೇವೆ ಮಾಡೋದಕ್ಕೆ ಹೇಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ಭಗವಂತನ ಸೇವೆ ಅಷ್ಟು ಸುಖವಾಗಿ ಸಿಗೋದಲ್ಲ. ಶ್ರೀಮಂತಿಕೆ ಸಿಗತ್ತೆ, ಶಕ್ತಿ ಸಿಗತ್ತೆ, ಕೀರ್ತಿ ಸಿಗಬಹುದು, ಏನಾದರೂ ಸಿಗ್ಬೋದು. ಭಗವಂತನ ಸೇವೆ ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ಸಿಗಬೇಕಾಗಿದ್ದರೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಗೆ ಅವನು ಮೆಚ್ಚಿದಾಗ, ಅವನು ಅನುಗ್ರಹ ಮಾಡಿದಾಗ ಮಾತ್ರ ಅವನಿಗೆ ಸೇವೆಯನ್ನು ಸಿಗ್ತಾ ಇದೆ. ಇಲ್ಲದೇ ಇದ್ದರೆ ಸೇವೆನೇ ಸಿಗೋದಿಲ್ಲ. ಅದಕ್ಕೆ ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ, ಮಾತರ್ಮೇ ಮಾತರಿಶ್ವನ್ ಪಿತರ ತುಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರೈತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ. ಸ್ವಾಮಿ, ತಂದೆ ತಾಯಿ ಗುರುವು ಸುಹೃತು ಎಲ್ಲವೂ ನೀನೇ ಆಗಿದ್ಯಾ, ಎಲ್ಲದರಲ್ಲಿ ನೀನೇ ಇದ್ದು ರಕ್ಷಣೆ ಮಾಡ್ತಾ ಇದ್ದೀಯಾ. ಅಂಥ ನಿನ್ನಲ್ಲಿ ಭಕ್ತಿಯನ್ನು ಯಾಚನೆ ಮಾಡ್ತಾ ಇದ್ದೇನೆ ಮತ್ತು ನಿನ್ನ ಪ್ರತಿಬಿಂಬನಾಗಿರ್ತಕ್ಕಂತಹ ಸಾಕ್ಷಾತ್ ಪ್ರತಿಬಿಂಬನಾಗಿರ್ತಕ್ಕಂತಹ ವಾಯುದೇವರಲ್ಲಿ ಭಕ್ತಿಯನ್ನು ಕೇಳ್ತಾ ಇದ್ದೇನೆ. ಈ ಮಾತುಗಳು ಮಾತಾಡಬೇಕಾಗಿದ್ದರೆ ಗರುಡಶೇಷ ರುದ್ರಾದಿಗಳು ಮಾತ್ರ ಉಂಟು. ಅವರೇ ಮುಖ್ಯ ಪ್ರಾಣದ ಅನಂತ ಬರತಕ್ಕಂತಹ ದೇವತೆಗಳು. ಅಂಥ ಶೇಷನ ಅವತಾರನಾಗಿರ್ತಕ್ಕಂತಹ ಲಕ್ಷ್ಮಣ ಪರಿಪರಿ ವಿಧವಾಗಿ ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ರಾಮನಲ್ಲಿ ಪ್ರಾರ್ಥನೆ ಮಾಡಿದಾಗ ಅವನ ಒಂದು ಪ್ರಾರ್ಥನೆಗೆ ಆ ರಾಮಚಂದ್ರ ಸಂತುಷ್ಟನಾಗಿ ಬಾಡಂ ಹಾಗನೇ ಆಗಲಿ ಅಂಥೇಳಿ ಅನುಮತಿಯನ್ನು ಕೊಡ್ತಾ ಇದ್ದಾನೆ. ಹೀಗೆ ನೋಡು ಲಕ್ಷ್ಮಣ, ನೀನು ಹೋಗು, ಅರಣ್ಯಕ್ಕೆ ಪ್ರಯಾಣ ಮಾಡೋದಕ್ಕೆ ಸಿದ್ಧತೆ ಮಾಡಿಕೋ, ನಿನ್ನ ಗೆಳೆಯರ ಅನುಮತಿಯನ್ನು ಪಡಿ. ನೋಡಿ, ನಾವೆಲ್ಲನೂ ಹೋಗಬೇಕಾದ್ರೆ ಸುಮ್ಮನೆ ಹೋಗೋದಲ್ಲ. ನಮ್ಮನ್ನು ನಂಬಿರ್ತಕ್ಕಂತಹ, ನಮ್ಮನ್ನು ಪ್ರೀತಿ ಮಾಡತಕ್ಕಂತಹ, ನಮ್ಮನ್ನು ಅಭಿಮಾನ ಮಾಡತಕ್ಕಂಥವ್ರ ಅನುಮತಿಯನ್ನು ತಗೋಬೇಕಂತೆ. ನಿಮ್ಮ ಸ್ನೇಹಿತರ ಅನುಮತಿ ತಗೋ. ಅಷ್ಟೇ ಅಲ್ಲ, ಆ ಜನಕ ಮಹಾರಾಜ ಮಾಡಿದ ಮಹಾಯಜ್ಞದ ಸಮಯದಲ್ಲಿ ಆ ಸುಪ್ರೀತನಾದ ವರುಣ ತಾನಾಗಿಯೇ ಬಂದು ಜನಕ ಮಹಾರಾಜನಿಗೆ ಅತ್ಯಂತ ಭಯಂಕರವಾದ 2 ಧನುಸ್ಸುಗಳು ಕೊಟ್ಟಿದ್ದಾನೆ. ಜನಕ ಮಹಾರಾಜರು ಯಜ್ಞ ಮಾಡೋ ಕಾಲಕ್ಕೆ ವರುಣ ಬಂದು ಧನುಸ್ಸನ್ನು ಕೊಟ್ಟಿದ್ದಾನೆ, ಅಭೇದ್ಯವಾದ 2 ಕವಚಗಳನ್ನು ಕೊಟ್ಟಿದ್ದಾನೆ, ದಿವ್ಯವಾದ ಅಕ್ಷಯವಾದ ಬಾಣಗಳಿರುವ 2 ಬತ್ತಳಿಗೆಯನ್ನು ಕೊಟ್ಟಿದ್ದಾನೆ. ಅವೆಲ್ಲವನ್ನು ತಗೊಂಡು ಬಾ. ಎಷ್ಟು ನೋಡಿ, ಭಗವಂತ ಸೇವೆ ಸ್ವೀಕಾರ ಮಾಡಬೇಕಾಗಿದ್ದರೆ ಮನಸ್ಸು ಮಾಡಿದ್ರೆ ನಾವು ಬೇಡ ಅಂದರೂ ಸೇವೆ ಸ್ವೀಕಾರ ಮಾಡ್ತಾನೆ. ಅವನ ಮನಸ್ಸಿಲ್ಲದೆ ಇದ್ದರೆ ಬೇಕು ಬೇಕು ಅಂದರೂ ಕೂಡ ದೂರಿಗೆ ತಳ್ತಾನೆ. ಹೀಗೆ ಯಾವಾಗಾದರೆ ಲಕ್ಷ್ಮಣನ ಪ್ರಾರ್ಥನೆಯನ್ನು ಆ ರಾಮಚಂದ್ರ ಸ್ವೀಕಾರ ಮಾಡಿದ್ನೋ ಕೂಡಲೇ ತನ್ನ ಸೇವೆಗೆ ನಿಯೋಜನೆ ಮಾಡಿಕೊಳ್ತಾ ಇದ್ದಾನೆ. ಆ ಜನಕ ಮಹಾರಾಜರಿಂದ ಯಜ್ಞದಲ್ಲಿ ಸುಪ್ರೀತನಾದಂತಹ ವರುಣನು ಏನು ಕೊಟ್ಟಿದ್ದಾನೆ, ಧನುಸ್ಸುಗಳನ್ನು, ಕವಚಗಳನ್ನು, ಅಭೇದ್ಯವಾದ ಕವಚಗಳನ್ನು, ಬಾಣಗಳನ್ನು, ಆ ಬತ್ತಳಿಕೆಯನ್ನು ತಗೊಂಡು ಬಾ ಲಕ್ಷ್ಮಣ. ಅಷ್ಟೇ ಅಲ್ಲ, ಈ
ಈ ಎಲ್ಲ ಆಯುಧಗಳನ್ನು ವಿಧಿವತ್ತಾಗಿ ಪೂಜೆ ಮಾಡು ಅಂಥೇಳಿ ಆಚಾರ್ಯರಾದ ವಸಿಷ್ಠರ ಮನೆಯಲ್ಲಿ ಇಟ್ಟಿದ್ದೇನೆ. ಆ ಎಲ್ಲ ಆಯುಧಗಳನ್ನು ನೀನು ಈವಾಗಲೇ ತಗೊಂಡು ಬಾ. ಇದು ನಮಗೆ ಬಾಲಕಾಂಡದಲ್ಲಿ ಬರಲ್ಲ, ಇಲ್ಲಿ ಬರ್ತಾ ಇದೆ. ಈ ರಾಮ ಹೇಳಿದ ಕೂಡಲೇ ಲಕ್ಷ್ಮಣ ಹೋಗಿದ್ದಾನೆ. ಹೋಗಿ ಆ ವಸಿಷ್ಠರ ಮನೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾನೆ. ಆಯುಧಗಳನ್ನು ತಗೊಂಡು ಬಾ ಅಂಥೇಳಿ ರಾಮ ಹೇಳಿದ್ದಾನೆ ಅಂಥೇಳಿ ಆ ವಸಿಷ್ಠರಿಗೆ ಹೇಳ್ತಾ ಇದ್ದಾನೆ ಲಕ್ಷ್ಮಣ. ಅಷ್ಟೇ ಅಲ್ಲ, ಆ ವಸಿಷ್ಠರ ಮನೆಯಲ್ಲಿ ಆ ಎಲ್ಲ ಆಯುಧಗಳಿಗೆ ನಿತ್ಯದಲ್ಲಿ ಪೂಜೆ ಮಾಡಲ್ಪಡ್ತಾ ಇದೆ. ಆ ಎಲ್ಲ ಆಯುಧಗಳನ್ನು ಆ ಲಕ್ಷ್ಮಣ ರಾಮನಿಗೆ ತೋರಿಸಿ, ಅಣ್ಣ ಸ್ವೀಕಾರ ಮಾಡು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ಲಕ್ಷ್ಮಣ ನೋಡಿ ಅತ್ಯಂತ ಪ್ರೀತನಾದ ಜಿತೇಂದ್ರಿಯಾದ ಆ ಶ್ರೀರಾಮ ಲಕ್ಷ್ಮಣಿಗೆ ಹೇಳ್ತಾ ಇದ್ದಾನೆ, ಲಕ್ಷ್ಮಣ, ಇನ್ನು ನಾವು ಕಾಡಿಗೆ ಹೋಗಬೇಕಾಗಿದೆ. ಈ ಎಲ್ಲ ಧನಗಳನ್ನು, ನನ್ನದಾದಂತಹ ಸಕಲ ಸಂಪತ್ತನ್ನು ಕೂಡ ದಾನ ಮಾಡಬೇಕಾಗಿದೆ. ನೋಡಿ, ಎಲ್ಲ ಪ್ರತಿಯೊಂದು ಕಾರ್ಯವೂ ಕೂಡ ಯಾವುದರಲ್ಲಿ ಅಂತ್ಯ ಆಗಬೇಕಾದ್ರೆ ಜನರು ಪ್ರೀತರು ಪಟ್ಟಾಗ ಅಂತ್ಯವಾಗುತ್ತಂತೆ. ಕಾಡಿಗೆ ಹೊರಡ್ತಾ ಇದ್ದೀವಿ ನಾವು, ನನ್ನ ಸಕಲ ಐಶ್ವರ್ಯಗಳನ್ನು ಕೂಡ ನಿನ್ನ ಜೊತೆಗೆ ಬ್ರಾಹ್ಮಣರಿಗೂ ತಪಸ್ವಿಗಳಿಗೂ ದಾನವನ್ನು ಮಾಡೋದಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ. ಮತ್ತು ವಿದ್ಯಾಭ್ಯಾಸ ಮಾಡಿದಂತಹ ಗುರುಗಳಿಗೆ ಕೊಡೋದಕ್ಕೆ ಅಭ್ಯಾಸ ಪಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಆ ಗುರುಕುಲದಲ್ಲಿ ಗುರುಗಳ ಸೇವೆ ಮಾಡ್ತಾ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂತಹ ಆ ಶ್ರೇಷ್ಠವಾದ ಬ್ರಾಹ್ಮಣರಿಗೆ ದಾನವನ್ನು ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡಿ, ಯಾರಿಗೆ ದಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಾವು ದಾನ ಅಂದರೆ ನಮ್ಮ ಕೈಲಿರೋ ವಸ್ತು ಇನ್ನೊಬ್ಬರಿಗೂ ದಾನ ಆಗೋದಿಲ್ಲ. ಆ ದಾನ ಸತ್ಪಾತ್ರದಲ್ಲಿ ಹೋಗಬೇಕಂತೆ. ಯಾರಿಗೆ ಕೊಡಬೇಕು? ಒಳ್ಳೆಯ ಸಜ್ಜನರಾದಂಥ ಬ್ರಾಹ್ಮಣರಿಗೆ, ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿ ಗುರುಗಳ ಸೇವೆ ಮಾಡಿರ್ತಕ್ಕಂತಹ ಯೋಗ್ಯವಾದ ಬ್ರಾಹ್ಮಣರಿಗೆ ಕೊಡಬೇಕಂತೆ. ಅಷ್ಟೇ ಅಲ್ಲ, ನನ್ನನ್ನೇ ನಂಬಿಕೊಂಡು ನನಗಾಗಿ ನನ್ನ ಸೇವೆ ಮಾಡತಕ್ಕಂತಹ ಭೃತ್ಯ ವರ್ಗದವರಿಗೆ ದಾನ ಮಾಡು. ದಾನ ಅಂದ್ಕೊಳ್ಳೆ ಬರೀ ಬ್ರಾಹ್ಮಣ ದಾನ ಮಾಡಬೇಕು ನಮಗೆ ಕಲ್ಪನೆ ಬಂದುಬಿಟ್ಟಿದೆ. ಬ್ರಾಹ್ಮಣರಿಗೇ ದಾನ ಮಾಡಬೇಕು, ಮತ್ತು ನಮ್ಮನ್ನು ಆಶ್ರಯ ಮಾಡಿಕೊಂಡಿರ್ತಕ್ಕಂತಹ ಭೃತ್ಯರು ಸೇವಕರಿಗೆ ದಾನವನ್ನು ಮಾಡಬೇಕು. ಎಲ್ಲ ವರ್ಗದವರಿಗೆ ಅವರವರಿಗೆ ಯೋಗ್ಯವಾದಂತಹ ಪದಾರ್ಥ ಕೊಡಬೇಕು ಅಂಥೇಳಿ ಆ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆ ದ್ವಿಜಶ್ರೇಷ್ಠನಾದ ವಸಿಷ್ಠರ ಮಗನಾದ ಪೂಜ್ಯನಾದ ಸುಯಜ್ಞನಿದ್ದಾನೆ, ಅವನ ಮುಂಚೆ ಕರ್ಕೊಂಡು ಬಾ ನೀನು. ಅವನು ಬಹಳ ಸತ್ಯನಿಷ್ಠನಾಗಿದ್ದಾನೆ. ಎಲ್ಲ ಬ್ರಾಹ್ಮಣ ಕರ್ಕೊಂಡು ಬಾ, ಅವರಿಗೆ ಸತ್ಕಾರ ಮಾಡಿ ಅವರಿಗೆ ದಾನವನ್ನು ಕೊಟ್ಟು ಆಶೀರ್ವಾದವನ್ನು ಪಡೆದು ನಾವು ಅರಣ್ಯಕ್ಕೆ ಹೋಗೋಣ ಅಂಥೇಳಿ ಆ ರಾಮಚಂದ್ರ ಲಕ್ಷ್ಮಣನಿಗೆ ಆದೇಶವನ್ನು ಮಾಡ್ತಾ ಇದ್ದೇನೆಂಬಲ್ಲಿ ಕೃಷ್ಣಾರ್ಪಣಮಸ್ತು. ನಾಳೆ ಆ ದಾನಗಳನ್ನು ಹೇಗೆ ಮಾಡಬೇಕು, ಬ್ರಾಹ್ಮಣರಿಗೆ, ನಂಬಿದಂತಹ ಸೇವಕರಿಗೆ ಯಾವ ಮನೋಭಾವದಿ ಕೊಡಬೇಕು ಅಂಥೇಳಿ ರಾಮ ನೋಡಿಸಿಕೊಡ್ತಾ ಇದ್ದಾನೆಂಬಲ್ಲಿ ಕೃಷ್ಣಾರ್ಪಣಮಸ್ತು.